2 ದಿವಸದ ಅಸೋಸಿಯೇಷನ್ ಆಫ್ ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಇನ್ಸ್ಟಿಟ್ಯೂಟ್ ವತಿಯಿಂದ ಕರ್ನಾಟಕ ಚಾಪ್ಟರ್ ಅಂದ್ರೆ ಕರ್ನಾಟಕ ರಾಜ್ಯದ ಈ ಅಸೋಸಿಯೇಷನ್ ಮುಖಾಂತರ ಮೊದಲನೇ ಬಾರಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ ಅನ್ನ ಮಾಡ್ತಾ ಇದ್ದೀವಿ. 13 ಮತ್ತು 14ನೇ ತಾರೀಕಿಗೆ ಕಾನ್ಫರೆನ್ಸ್ ನಡೆಯಲಿದೆ. 12ನೇ ತಾರೀಕಿಗೆ ಪ್ರೀ ಕಾನ್ಫರೆನ್ಸ್ ಅಂತ ಅಂದ್ರೆ ಎಕ್ಸಾಕ್ಟ್ಲಿ ಈ ಸರ್ಜರೀಸ್ ಹೇಗೆ ಮಾಡಬೇಕು ಇತ್ಯಾದಿ ಅನೇಕ ವಿದ್ಯಾರ್ಥಿಗಳಿಗೆ ತೋರಿಸ್ಕೊಡುವಂತ ಒಂದು ಪ್ರೀ ಕಾನ್ಫರೆನ್ಸ್ ಕೆಲಸ ಆಗುತ್ತೆ. 13ನೇ ತಾರೀಕಿನ ಕಾನ್ಫರೆನ್ಸ್ ಅಲ್ಲಿ ಸುಮಾರು 450ರಿಂದ 500 ಡೆಲಿಗೇಟ್ಸ್ ಅನ್ನ ಬೇರೆ ಬೇರೆ ಭಾಗದ ಡೆಂಟಲ್ ಸರ್ಜನ್ಸ್ ಅನ್ನ ಈ ಸಬ್ಜೆಕ್ಟ್ ಸಂಬಂಧಪಟ್ಟವ್ರು ಬರ್ತಾರೆ. ಸುಮಾರು ಒಂದು 80ರಿಂದ 100 ಪೇಪರ್ ಪ್ರೆಸೆಂಟೇಶನ್ ಡೆಸರ್ಟೇಷನ್ ಅಂತಾರ, ಪೇಪರ್ ಪ್ರೆಸೆಂಟೇಶನ್ ಅಂತಾರ, ಅವ್ರ ರಿಸರ್ಚ್ ಆಕ್ಟಿವಿಟೀಸ್ ಏನ್ ಮಾಡಿದ್ದು ಅದು ಪ್ರೆಸೆಂಟೇಶನ್ ಇತ್ಯಾದಿ ಮಾಡ್ತಾರೆ. ಹೀಗಾಗಿ ಡ್ಯೂ ಟು ದಿಸ್ ಕಾನ್ಫರೆನ್ಸ್ ಅನೇಕ ಜನರಿಗೆ ಅಂದ್ರೆ ತಜ್ಞರಿಗೆ ತಮ್ಮ ನಾಲೆಜ್ ಅನ್ನ ಅಪ್ಡೇಟ್ ಮಾಡುವಂತ ಒಂದು ಅವಕಾಶ ಮತ್ತು ಇದರಲ್ಲಿ ಏನು ನಡೀತಾ ಇದೆ ಅರೌಂಡ್ ದ ವರ್ಲ್ಡ್ ಅಂತ ಈ ವಿಷಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಟ್ಟು ಚರ್ಚೆ ಇತ್ಯಾದಿ ಆಗುತ್ತೆ. ಸೊ ದಿಸ್ ವಿಲ್ ಹೆಲ್ಪ್ ದಿಸ್ ಪಾರ್ಟ್ ಆಫ್ ಕರ್ನಾಟಕ. ಮೊದಲನೇ ಬಾರಿಗೆ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದು ಮಾಡ್ತಾ ಇದ್ದೀವಿ. ಹೆಚ್ಚು ಕಡಿಮೆ ಈ ಸಬ್ಜೆಕ್ಟ್ ಆಗ್ಲಿ ಬಹಳ ದೊಡ್ಡ ಊರಲ್ಲಿ ಏನು ಹಂತಲ್ಲೆಲ್ಲ ಬೆಂಗಳೂರು ಆಯ್ತು, ಹೈದರಾಬಾದ್ ಆಯ್ತು, ಅಲ್ಲಿ ಸ್ವಲ್ಪ ಹೆಚ್ಚಿಗೆ ಗೊತ್ತನ್ನ ಕೊಡೋದು. ಇದರಲ್ಲಿ ಅದೇನು ಬ್ಯೂಟಿಫಿಕೇಶನ್ ಇತ್ಯಾದಿ ವಾಟ್ ಯು ಕಾಲ್ ಕಾಸ್ಮೆಟಿಕ್ ಸರ್ಜರೀಸ್ ಎಲ್ಲ ಆಗ್ತಾ ಇದೆ. ಎಷ್ಟೋ ಜನರಿಗೆ ಸ್ವಲ್ಪ ಅಂದ್ರೆ ಈಗ ನಾವು ಅದ್ರ ಬಗ್ಗೆ ಗಮನ ಹರಿಸಿಲ್ಲ, ಆದ್ರೆ ಈಗ ಮಕ್ಕಳು ಅದೆಲ್ಲ ನೋಡ್ಕೊಂತಾರೆ. ಈಗ ಹಳ್ಳಿಗೆಲ್ಲ ಕ್ಲಿಪ್ ಹಾಕ್ತಾರಲ್ಲ, ದಟ್ಸ್ ಅ ಡಿಫ್ರೆಂಟ್ ಸಬ್ಜೆಕ್ಟ್. ಆದ್ರೆ ಇದರಿಂದ ನಾವು ಬ್ಯೂಟಿಫೈ ಮಾಡಕ್ ಏನ್ರೆ ಮಾಡ್ಬೋದಾಗಿತ್ತು ಅಂದ್ರ ಡಿಫಾರ್ಮಿಟೀಸ್ ಏನ್ರೆ ಇತ್ತು ಅಂತಂದ್ರೆ ಸರಿಪಡಿಸುವಂತದ್ದು ಕಾಸ್ಮೆಟಿಕ್ ಸರ್ಜರೀಸ್ ಇತ್ತದ ಈ ಡಿಪಾರ್ಟ್ಮೆಂಟ್ ಮಾಡ್ತಾರೆ.